ನೋಡಿ, ರಾಜ್ಯದಾದ್ಯಂತ ರಣರಣ ಬಿಸಿಲು, ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಎದುರಾಗಿದೆ. ಆದರೆ ಶಿವಮೊಗ್ಗದಲ್ಲಿ ಮಾತ್ರ ಮಳೆ ಆಗ್ತಾ ಇದೆ. ಭದ್ರಾವತಿ ತಾಲೂಕಲ್ಲಿ ವರುಣನ ಆರ್ಭಟಕ್ಕೆ ಭಾರಿ ಅವಾಂತರಗಳೇ ಸೃಷ್ಟಿಯಾಗಿದೆ. ಮಲ್ಲಾನೂರು ಗ್ರಾಮದಲ್ಲಿ ನೂರಾರು ಅಡಕೆ ಮರಗಳು ನೆಲ ಕಚ್ಚಿವೆ. 5 ಟಿಸಿಗಳಿಗೆ ಹಾನಿಯಾಗಿದ್ದು 200ಕ್ಕೂ ಹೆಚ್ಚು ವಿದ್ಯುತ್ ಕಂಬ ಧರೆಗುರುಳಿದೆ. ರಾತ್ರಿ ಇಡೀ ಗ್ರಾಮದಲ್ಲಿ ಕರೆಂಟ್ ಇಲ್ಲದೆ ಜನ ಪರದಾಡಿದ್ದಾರೆ. ನೋಡಿ, ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ರಾಜ್ಯದ ಹಲವು ಕಡೆ ಬಿಸಿಲ ಬೇಗೆ ಹೆಚ್ಚಾಗ್ತಾ ಇದೆ. ಜನ ಒಂದು ಮಳೆ ಬಂದ್ರೆ ಸಾಕಪ್ಪ ಅಂತ ಹೇಳಿ ಪ್ರಾರ್ಥಿಸುವಂತಹ ಪರಿಸ್ಥಿತಿ ಇದೆ. ಆದ್ರೆ ಶಿವಮೊಗ್ಗದಲ್ಲಿ ಆದಂತಹ ಮಳೆ, ಯಾಕಾದ್ರೂ ಮಳೆ ಬಂತು ಅಂತ ಹೇಳಿ ಜನ ಹಿಡಿಶಾಪ ಹಾಕುವಂತಹ ಪರಿಸ್ಥಿತಿ. ಯಾಕಂದ್ರೆ ಹಲವು ಕಡೆಗಳಲ್ಲಿ ಅಡಕೆ ಮರ ಧರೆಗುರುಳಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಈಗ ನಾವು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ನಾಗಸಮುದ್ರದಲ್ಲಿ ಈ ನಾಗಸಮುದ್ರದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ವಾತಾವರಣ. ನಿನ್ನೆ ರಾತ್ರಿ ಸಂಪೂರ್ಣವಾಗಿ ಈ ರಸ್ತೆಯಿಂದ ಸ್ಥಗಿತ ಆಗಿತ್ತು. ಕಾರಣ ಅಂತಂದರೆ ಅನೇಕ ವಿದ್ಯುತ್ ಕಂಬಗಳು ಬಿದ್ದಿದ್ದು, ಅದರ ಜೊತೆಗೆ ಮರಗಳು ಕೂಡ ಬಿದ್ದಿತ್ತು. ಈ ಮರಗಳು ಬಿದ್ದಿದ್ದರಿಂದ ರಸ್ತೆ ಸಂಚಾರ ಸಂಪೂರ್ಣವಾಗಿ ಸ್ಥಗಿತ ಆಗಿತ್ತು. ರಾತ್ರಿ ಇಡೀ ಕೂಡ ಈ ಭಾಗದಲ್ಲಿ ಸಾಕಷ್ಟು ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅನೇಕ ಮನೆಗಳಿದೆ, ಆ ಮನೆಗಳ ಹಂಚೆಲ್ಲ ಹಾರಿ ಹೋಗಿದೆ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗಾಳಿ ಬೀಸಿತ್ತು. ಇದರ ಪರಿಣಾಮವಾಗಿ ಗಾಳಿ ಏನು ಮಳೆ ಸುರಿತು, ಆ ಸುರಿದಿದ್ದು ಸಾಕಷ್ಟು ಸಮಸ್ಯೆ ಆಗಿದೆ. ಈ ಒಂದು ಕಡೆಯಿಂದ ರಸ್ತೆ ಸಂಪರ್ಕ ಸಮಸ್ಯೆ ಆಗಿದೆ, ಕಡಿತ ಆದರೆ ಮತ್ತೊಂದು ಕಡೆಯಿಂದ ವಿದ್ಯುತ್ ಸಮಸ್ಯೆ ಆಗಿದೆ. ರಾತ್ರಿ ಇಡೀ ಕೂಡ ಹೊಳೆಹೊನ್ನೂರು ಏನು ಹೋಬಳಿ ಇದೆ, ಆ ಹೊಳೆಹೊನ್ನೂರು ಹೋಬಳಿ ವ್ಯಾಪ್ತಿ ಇರುವಂಥ 10 ಗ್ರಾಮ ಇದ್ದಾವೆ. ಆ ಗ್ರಾಮಕ್ಕೆ ಕೂಡ ನಿನ್ನೆ ರಾತ್ರಿ ಪೂರ್ತಿ ಅವರು ಕತ್ಲಲ್ಲೇ ಕಳೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಮ್ಮ ಜೊತೆ ಮಾತಾಡ್ಸ್ಲಿಕ್ಕಿರುವಂಥ ಗ್ರಾಮಸ್ಥರಿದ್ದಾರೆ, ರೈತರಿದ್ದಾರೆ. ಅವ್ರು ಮಾತಾಡ್ಸೋಣ. ಸರ್, ನಿನ್ನೆ ಎಷ್ಟು ಗಂಟೆ ಮಳೆ ಶುರುವಾಯಿತು? ಏನೆಲ್ಲ ಅನಾಹುತ ಆಗಿದೆ? ಸಂಜೆ 6:30 ಶುರು ಸರ್. ನಿನ್ನೆ ಸಂಜೆ 6:30 ಶುರುವಾಯ್ತು. ಒಂದು ಅರ್ಧ ಗಂಟೆ ಸಿಕ್ಕಾಪಟ್ಟಲೆ ಗಾಳಿ ಬೀಸ್ತು. ಗಾಳಿ ಬೀಸಿದ್ದು ಅಡಿಕೆ ಮರ, ಕರೆಂಟಿ ಕಂಬಗಳು. ನಾವು ಸನ್ಯಾಸಿ ಕೊಡ್ಮೆ ಹೊಸೂರು ಗ್ರಾಮಸ್ಥರು. ನಾವು ಕರೆಂಟಿ ಕಂಬ ಎಲ್ಲ ಬಿದ್ದಾವೆ. ಕರೆಂಟ್ ಇಲ್ಲ. ನಿನ್ನೆ ಸಂಜೆ 6:30ಯಿಂದನೂ ಇವತ್ತಾದ್ರಿಲ್ಲ. ಕುಡಿಯೋ ನೀರಿನ ಸಮಸ್ಯೆ. ಎಂಥರ ತೋಟದಾಗೂ ಅಡಿಕೆ ಮರ ಬಿದ್ದಾವೆ. ಇಂಥವ್ರು ಬಿದ್ದಿಲ್ಲ ಅಂದರೆ ಪ್ರತಿಯೊಬ್ಬರು ಬಿದ್ದಾವೆ. ಎಲ್ಲ ಕಡೆ ಭಾರಿ ಅನಾಹುತ ಇದೆ. ಕರೆಂಟ್ ಇಲ್ಲ. ರಾತ್ರಿ ಚೌಟ್ರೊಂದು ಬಂದಿತ್ತು, ಮದುವೆ ಹೋಗಲ್ಲ ಜನ. ಅವ್ರ ಪಾಪ 300 ಜನಕ್ಕೆ ಅಡುಗೆ ಮಾಡಿಸಿ ಅದು ವೇಸ್ಟ್ ಆಗೈತೆ. ಅಮ್ಮ, ನಿನ್ನ ರಾತ್ರಿಯಿಂದ ಏನೇನು ಸಮಸ್ಯೆ ಆಗ್ತದೆ ಅಂದರೆ, ಒಂದು ಕಡೆಯಿಂದ ರಸ್ತೆ ಬ್ಲಾಕ್ ಆಗಿದೆ, ಮರ ಬಿದ್ದಾವೆ, ಗಿಡ ಬಿದ್ದಾವೆ. ಮನೆಯದು ಇರಲಿ, ತೋಟದ್ದು ಭಾಳ ಸಮಸ್ಯೆ ಆಗ್ಬಿಟ್ಟೈತೆ. ಎಲ್ಲ ಒಂದೊಂದು ಎಕರೆಗೆ ಒಂದು 100 ಮರ 110 ಮರ ಬಿದ್ದಾವೆ ನೋಡ್ರಿ. ಭಾಳ ತೊಂದರೆ ಅಂದರೆ ಹೇಳ್ಬಾರ್ದು. ನಮ್ದು ಅದ್ರಾಗೆ ಜೀವನ. ಬೆಳಗಿಂದ ಇಟ್ಟ ತನಕ 10 ಈಗ ಬಂದು ಒಂಟು ಭಾಳ ಸಮಸ್ಯೆ ಆಗಿತ್ತು ನೋಡ್ರಿ. ಏನದು ಏನು ಮಾಡ್ತಾರೋ ಮಾಡ್ರಿ. ಭಾಳ ಎಲ್ಲರೂ ಅಷ್ಟೇ, ನಮ್ಮವೇ ಅಂತಲ್ಲ. ತುಂಬ ಕಷ್ಟಪಟ್ಟದ್ದು, ಸಾಕಿದ್ದು, ಮಗು ಸಾಕಿದಂಗೆ ಸಾಕಿ ದೊಡ್ಡದಾದ್ಮೇಲೆ ಈಗ ಎಲ್ಲ ಬಿದ್ದಿದಾವೆ ಅಂತ ತೋಟದಲ್ಲಿ. ಏನಮ್ಮ? ಮಗು ಸಾಕ್ತಂಗೆ ಸಾಕಿದ್ದೀವಿ. ಇರೋರು ಒಂದೊಂದು ಎಕರೆ ಜಮೀನಿರು. ನಾವು ಹೆಂಗೆ ಪರಿಸ್ಥಿತಿ, ಜೀವನ ಕಷ್ಟ ಅಲ್ವ? ಭಾಳ ಕಷ್ಟ ನಮ್ಮ ಜೀವನ. ಈಗ ಒಂದೊಂದು ಎಕರೆ ಹಿಡ್ಕೊಂಡು ನಾವು ಅದ್ರಾಗೆ 100 ಮರ ಹೋಗಿದ್ದಾವೆ ಅಂದರೆ ಬೆಳಗಿಂದ 6 ಗಂಟೆಯಿಂದ ಸುಮ್ಮನೆ ನಡೆಯೋದೇ ಕೆಲಸ ಆಗಿತ್ತು ನೋಡು. ಭಾಳ ಜೀವನ, ಮಕ್ಳು ಸಾಕೋದು ಅದು ಕಷ್ಟಗಳು, ಸಾಲ ಮೂಲ ಮಾಡ್ಕೊಂಡು ಅದ್ರಾಗೆ ಜೀವನ ಮಾಡೋದು ಎಷ್ಟು ಕಷ್ಟ ನಮಗೆ. ಎಷ್ಟು ನಷ್ಟ ಆಗಿದೆ? 100 ಮರಗಳು ಬಿದ್ದಾವೆ. ಎಷ್ಟು ನಷ್ಟ ಆಗುತ್ತೆ ನಿಮ್ಮಂತ? ಲಕ್ಷಾಂತರ ರೂಪಾಯಿ 2 ಲಕ್ಷ ರೂಪಾಯಿ ಲಾಸ್ ಇವತ್ತಿನ ಲೆಕ್ಕಾಚಾರದಾಗಿ. ಜೀವನ ಮಾಡೋದೇ ಭಾಳ ದೊಡ್ಡ ಕತೆ. ಕಷ್ಟ ಆಗ್ಬಿಟ್ಟದು. ಮನೆಯಾಗೆ ಹಂಗೆ ಮನೆ ತುಂಬ ನೀರು, ಮಳೆ ಬಂದು ಎಲ್ಲ ಗೋಡೆ ಕಿಟಕಿಗಳಿಗೆಲ್ಲ ಮುರ್ಕೊಂಡು ನೀರು. ಭಾರಿ ತೊಂದರೆ ಆಗ್ಬಿಟ್ಟತ್ ನೋಡಿ ನಮಗೆ. ರೈತರ ಪಾಡು ಮತ್ತೆ ಕಣ್ಣೀರು ಹಾಕೋಂಗೈತಮ್ಮ. ಮತ್ತೆ ಈ ಬೇಸಿಗೆಯಲ್ಲಿ ಮಳೆ ಬಂದು ಭಾಳ ಕಷ್ಟ ಆಗ್ಬಿಡ್ತದೆ ರೈತರದ್ದು ಜೀವನ. ಮಳೆ ಬರ್ಲಿದ್ರೆ ಏನಪ್ಪ ಅನ್ನಂಗೆ ಆಗ್ಬಿಟ್ಟತಿ. ಈಗ ಅಂಥ ಪರಿಸ್ಥಿತಿ ಈಗಾಗಿತ್ತು ನೋಡ್ರಿ. ಭಾಳ ಜೀವನ ಏನು ಮಾತಾಡೋಕ್ಕೂ ನಮಗೆ ಆಗ್ತಾನೆ ಇಲ್ಲ. ಉಸಿರು ಅಷ್ಟು ಹೆಂಗಾಗಿತ್ತು, ನೋವಾಗಿತ್ತು. ಭಾಳ ಜೀವನ ನಮಗೆ ಹೇಳಬಾರ್ದು. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್, ಟಿವಿ 9 ಶಿವಮೊಗ್ಗ.